ನಮಸ್ಕಾರ. ಪಂಚಭೂತಗಳನ್ನ ನೋಡ್ತಾನೆ ಇದ್ದೀನಿ, ಕೇಂದ್ರಿಯಗಳಲ್ಲಿ ಅನುಭವಿಸ್ತಾನೆ ಇದ್ದೀನಿ. ಆದ್ರೆ ಹೀಗೆ ಪಂಚ ಪಾಂಡವರು ಹಿಂಗೆ ಕೂತಿರೋದನ್ನ ನೋಡ್ತಾ ಇದ್ರೆ ನನ್ನ ಪಂಚೇಂದ್ರಿಯವೆಲ್ಲ ಪಾವನವಾಗ್ತಿದ್ಯಲ್ಲಪ್ಪ. ಓ ನಮಸ್ಕಾರ ಮುಖ್ಯಮಂತ್ರಿ ಚಂದ್ರು ಸರ್ಗೆ. ಮುಖ್ಯಮಂತ್ರಿ ಚಂದ್ರು ಎಲ್ಲ ಕಡೆ ಜಗ್ಗಣ್ಣ. ಅಯ್ಯೋ ಅಣ್ಣ, ಸಾರಿ ಅಣ್ಣ, ಅದು ನನ್ನ ಕಣ್ಣು ಮೇನ್ ರೋಡ್ ಬಿಟ್ಬಿಟ್ಟು ಡಿವೈಡರ್ ಟಚ್ ಆಯ್ತಾವಲ್ಲ, ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ದಯಮಾಡಿ ಬೇಜಾರು ಮಾಡ್ಕೊಬಿಡಿ ಅಣ್ಣ. ಅಣ್ಣ ಹಿಂಗಾಗಕ್ಕೆ ಏನ್ ಕಾರಣ ಗೊತ್ತಣ್ಣ? ಹಿಂಗೆ ಶ್ರೀರಂಗಪಟ್ಟಣದಿಂದ ಸೆಟ್ಟಳಿಗೆ ಇದೇ ನನ್ನ ರಾಜನ ಅಡಿಗೆಯಲ್ಲಿ ಹಿಂಗೆ ಹಿಂಗೆ ನಡ್ಕೊಂಡ್ ಬರ್ತಾ ಇದ್ನ. ಅಲ್ಲಿ ನೋಡಿದ್ರೆ ಒಂದ್ ಟೆಂಟಲ್ಲಿ ಜಗಪ್ಪ ಸುಸ್ಸು ಅಲ್ಲಿ ನೋಡ್ಕೊಂಡು ನಿಂತ್ಕೊಬಿಟ್ಟವ್ರಣ್ಣ. ಅದನ್ನ ಹಾಳಾಗೋಗ್ಲಿ ಅಣ್ಣ. ಹಂಗೆ ಮುಂದೆ ಬಂದ್ರೆ ಬಾಬ್ರೆ ಕೊಪ್ಲಿಗೆ ಯಾರಿಗೋ ನಾಯಿ ಹೊಡೆದಂಗೆ ಹೊಡಿತಾವ್ರಣ್ಣ. ಅಯ್ಯೋ ಯಾಕೆ ಕೇಳ್ತಿ ಜಗಪ್ಪ? ನಾಯಿ ಹೊಡೆದಂಗೆ ಹಂಗಲ್ಲ, ನನ್ ಗಿಲ್ಲಿ ನಟ್ಟಿಗೆ. ಯಾಕೆ ಅಂದ್ರೆ ಅಲ್ಲೋಗ್ಬಿಟ್ಟು ಸಾಮಾನ್ ಕಮ್ಮಿಣಿ ಮಾಡಕ್ ಹೋಗವನೆ ಬಿಟ್ಟಾರೆ ಅವರು. ಅಲ್ಲ ಕೇಳ, ಹಂಗೆ ನಡ್ಕ ಬರ್ತಾ ಇದ್ದೀನಿ. ಅವ್ನು ಯಾವನೋ ಕಿತ್ತೋದ್ ನನ್ನ ಮಗ. ನನ್ನ ಹತ್ರ ಅದ್ ಏನ್ ನೋಡಿ ಕಿತ್ಕೋಬೇಕು ಅಂತ ಅನಿಸ್ತಾ ನಮ್ಮ ತಾಯಣಗೂ ಗೊತ್ತಿಲ್ಲ ಅಣ್ಣ. ಏಯ್ ನಿನ್ನ ಹತ್ರ ಏನನ್ನೋದೇ ಕೊಟ್ಬಿಡು, ಇಲ್ಲಾಂದ್ರೆ ನಿನ್ನ ಕಾಲು ಮುರಿದು ಬಿಡ್ತೀನಿ ಅಂತ ಬಂದು ಕೇಳ್ತಾನಲ್ಲಣ್ಣ. ಈ ಪಂಚ್ಗೆ ತಡ್ಕೊಳಕ್ ಆಗ್ದೇನೆ ರಿವರ್ಸ್ ಹಿಂಗ್ ತೆಗೆದು ಹಿಂಗ್ ಪಂಚ್ ಕೊಟ್ಟ, ಕಣ್ಣು ಹಿಂಗ ಆಗ್ಬಿಟ್ಟದೆ ಅಷ್ಟೇ. ಇದ್ರಲ್ಲೂ ಒಂಥರ ಖುಷಿ ಪಡ್ತಾ ಇದ್ದೀನಿ. ಏನ್ ಗೊತ್ತಾ, ಯಾರು ಕಾಣ್ದಿರೋ ಲೋಕನ ನಮ್ ಡಿ ಬಾಸ್ ನೋಡಿಲ್ವೇ, ಹಾಗೆ ನಾನು ಒಂದು ಲೋಕ ನೋಡ್ತಾ ಇದ್ದೀನಿ. ಈಗ ಅಲ್ಲೊಂದು ಹುಡುಗಿ ಕೂತದೆ ಅಲ್ವಾ, ಆ ಹುಡುಗಿನ ಮಾಮೂಲಿ ಕಣ್ಣಲ್ಲಿ ಹಿಂಗೇ ನೋಡಿದ್ರೆ ಅದು ಏನಂದದು, ಅವ್ನು ಯಾವನೋ ಲೋಪರ್ ನನ್ ಮಗ, ಕಿತ್ತೋದ್ ನನ್ ಮಗ, ಅಂಡರ್ ಬೇವರ್ಸಿ ನನ್ ಮಗ, ಹಿಂಗ್ ನಾನೇ ನೋಡ್ತಾವನೆ ಅಂತ ತಿಳ್ಕತ್ತದೆ. ಅದೇ ನಾನು ಹಿಂಗ್ ನೋಡಿದ್ರೆ ಪಾಪ ಕಣ್ ಕಾಣೋದಿಲ್ವೇನೈತ್ಕೆ ಅಂತ ಹೇಳಿ ಅದೇ ಕೈ ಹಿಡ್ಕೊಂಡು ರೋಡ್ ದಾಟಿಸ್ತದೆ. ಆ ಸ್ಪರ್ಶ ಇದೆಯಲ್ಲಣ್ಣ, ಸ್ಪರ್ಶ. ಹಂಗಂತೆಲ್ಲ ತಪ್ಪು ತಿಳ್ಕೊಬಿಡಿ. ನಾನೊಂಥರ ಸೂಕ್ಷ್ಮ ಸಂವೇದನಶೀಲ ಹುಡುಗ. ಕುರಿಯಣ್ಣ ಯಾವ ತರ ಹೇಳಿ? ಸೂಕ್ಷ್ಮತೆ. ನನ್ನ ಹೆಂಡತಿ ಯಾಕೆ ಹೆಸರು ಹೇಳ್ತಾ ಇದೆಯಾ ಸೂಕ್ಷ್ಮ ಅಂತ? ಸೂಕ್ಷ್ಮ ಸಂವೇದನ ಮುಚ್ಕೊಂಡು ಸ್ಕಿಟ್ ಮಾಡು. ಅಂಕಲಣ್ಣ ಇಲ್ಲಿ. ಅಕ್ಕಲ್ ಕಾಣಲೇ. ಸಾರಿ ಅಣ್ಣ, ಅಕುಲ್ ಅಣ್ಣ. ಈ ಬಟ್ಟೆ ಹಿಂಗ್ ಹಾಕೋ ಬಂದಿರೋ ಪರಿಸ್ಥಿತಿ ಏನಂತ ಗೊತ್ತಣ್ಣ? ಯಾರು ಅಂತ ಗೊತ್ತಣ್ಣ? ಗೊತ್ತಿಲ್ಲ ಚಿನ್ನ. ನನ್ನ ಹೆಂಡತಿ ಅಣ್ಣ, ನನ್ನ ಹೆಂಡತಿ ಹಾಳ. ಅದುವೇ ಪ್ರಾಬ್ಲಮ್ ಕಾಣಲ್ಲ. ನಾನು ಹಿಂಗೆ ಬಂದಿದ್ದೆ ಶೂಟಿಂಗ್ಗೆ, ಆಮೇಲೆ ಇವ್ರ ಬಟ್ಟೆ ಕೊಟ್ಟವ್ರು ನನಗೆ. ನಾನೊಂದು ಕ್ಯಾಟ್ರಿಂಗ್ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡೆ ಅಣ್ಣ. ಶುರು ಮಾಡಿದ್ ಮೊದಲನೇ ದಿನಕ್ಕೆ 500 ಚಪಾತಿಗೆ ಆರ್ಡರ್ ಬಂದ್ಬಿಡದ. ನಾನ್ ಫುಲ್ಲು ಖುಷಿಲಿ ನನ್ನ ಹೆಂಡತಿಗೆ ಹೋಗಿ ಹೇಳ್ದೆ, ಅಲ್ಲ ಕಣಮೆ 500 ಚಪಾತಿಗೆ ಆರ್ಡರ್ ಬಂದದೆ, ಹೆಂಗಾರ ಒತ್ಕೊಡು ಅಂತ. ಯಾವ್ದಾದ್ರು ಒಂದು 5 ಹೆಂಗಸರದು ಸಹಾಯ ತಗತೀನಿ ಅಂದ್ಲು. ತಗಮಿ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ ಬರೋಷ್ಟಲ್ಲಿ ಎಷ್ಟು ಚಪಾತಿ ಒತ್ತಿರ್ಬೋದಣ್ಣ? 50. ಒಂದು ಒತ್ತಿಲ್ಲ ಕಣಣ್ಣ. ಅವ್ರಿಗೆ ಒತ್ತೋ ಕೆಪಾಸಿಟಿ ಎಷ್ಟೈತೆ ಅಷ್ಟು ಒತ್ಕೋತಾರೆ. ಯಾಕೆ ಹೇಳಿ? ನೀನ್ ಒತ್ತದ್ ನೀನ್ ಹೇಳ್ಕೊಡ್ಬೇಕು. ಹಿಂಗೆ ಕಾಪತ್ಕೊಂಡು ಅಯ್ಯೋ ಊರ್ ಬಸ್ಸಿರ ನಿಮ್ಗೆ ಏನ್ ಬಂದದೆ ಅಂತ ಹೇಳಿ ಒಂದೇ ಒಂದ್ ಮಾತು ಬೈದೆ ಕನ್ನಡ. ಕಣ್ಬಿಟ್ಟು ನೋಡಿದ್ರೆ ಈ ಪರಿಸ್ಥಿತಿ ಮಾಡ್ಬಿಟ್ಟವಳಣ್ಣ. ಸ್ವಲ್ಪ ಕೆಳಗ್ ಮಾಡಿದ್ರೆ ನಮಗ್ ಕಷ್ಟ ಆಗದ್ ನೋಡಕ್ಕೆ. ಅಲ್ಲಿಂದ ಓಡ್ ಬಂದವನು 1 ವಾರಕ್ಕೆ ಇಲ್ಲಿಗೆ ಬಂದು ಸೇರ್ಕೊಂಡು ನಿಂತಿದ್ದೀನಣ್ಣ. ಅಣ್ಣ ಇಲ್ಲಿಗೆ ಬಂದು ನಿಂತಿದ್ದೀನಿ, ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ ಸೈಡ್ಗಂತೂ ತಳ್ಳಬೇಡಿ. ಜೈ ಕಾಮಿಡಿ ಕಿಲಾಡಿ. ನಮ್ಮ ಟೀಮಲ್ಲಿ ಹಾಕ್ತೀನಿ ಚಿನ್ನ, ನಿನ್ನ ಸೆಲೆಕ್ಟ್. ಹಲೋ ಎಕ್ಸ್ಕ್ಯೂಸ್ ಮೀ, ನಾವು ಒತ್ತದಾಗ ನೀನ್ ಇನ್ನು ಕರೆಂಟು ಬಂದಿರ್ಲಿಲ್ಲ, ನಿನಗೆ ಅಂದಾಜು ಇರ್ಲಿಲ್ಲ. ನೋಡಮ್ಮ, ನೀವ್ ಒತ್ತದಾಗ ಇರೋದು ಎಲ್ರು ನಾವ್ ಒತ್ತಿದ್ ಅಂತ ಗಲಾಟೆ ಮಾಡ್ಬೇಡ್ರಿ. ಈಗ ನಮ್ಮ ಗಾಡ್ ಫಾದರ್ ಅವ್ರ ಪರ್ಮಿಷನ್ ಜೊತೆಗೆ LED ಇಲ್ಲಿ ಹೋಗಿ ನೋಡೋಣ ಯಾರ್ ಫಸ್ಟ್ ಬಜರ್ ಇಟ್ಟಿದ್ದು ಅಂತ. ಓಕೆನಾ? ಸೂಪರ್. ಸೊ ಫೈನಲಿ ಬಜರ್ ಒತ್ತಿರೋದು ಆನಂದ್ ಸರ್. ಥ್ಯಾಂಕ್ ಯು.
ಇವತ್ತು ಈ ವೇದಿಕೆ ಮೇಲೆ ಬಂದಿದ್ದೀರಾ, ಎಷ್ಟು ಖುಷಿ ಆಯ್ತು ನಿಮಗೆ? ತುಂಬಾನೇ ಖುಷಿ ಆಗ್ತಿದೆ ಮೇಡಮ್. ತುಂಬಾ ವರ್ಷಗಳ ಕನಸು. ಆಕ್ಚುಲಿ ಮೊದಲನೇ ಸೀಸನ್ 1 ಟ್ರೈ ಮಾಡಿದ್ದೆ ನಾನು. ಅದಾದ್ಮೇಲೆ ಏನೇನೋ ಸ್ವಲ್ಪ ಆಯ್ತು. ಒಂದು 6 ವರ್ಷದ ಹಿಂದೆ ತುಂಬಾ ಅವಮಾನಗಳನ್ನ ಸಹಿಸಿ ಭಯಂಕರ, ಅದು ಒಂಥರ ಹೇಳ್ಕೊಳ್ಳೋದಕ್ಕೆ ಅಸಾಧ್ಯವಾಗಿರುವಂತ ಅವಮಾನಗಳನ್ನ ದಾಟಿ ಈ ಒಂದು ಪುಣ್ಯವಾದ ಸ್ಟೇಜಿಗೆ ಬಂದು ನಿಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನೀವು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀರಾ, ನಿಮ್ ಜರ್ನಿ ಶುರು ಆಗಿದ್ದು ಹೇಗೆ, ಎಲ್ಲಿ ಆಕ್ಟಿಂಗ್ ಕಲ್ತ್ರಿ? ಮೇಡಮ್, ನಾನು ಮಂಡ್ಯ ರಮೇಶ್ ಅವರ ನಟನಾ ಟೀಮಲ್ಲಿ 2009 ಇಂದಾನು ನಾಟಕಗಳನ್ನ ಮಾಡ್ತಾ ಅವ್ರ ಜೊತೆಲೆ ಸುಮಾರು 9 ವರ್ಷಗಳ ಕಾಲ ಜರ್ನಿ ಮಾಡ್ಕೊಂಡು ಬಂದೆ. ಮತ್ತೆ ಸ್ಟೇಜ್ ಶೋಗಳು ಸುಮಾರು ಒಂದು 4 ನಾಟಕಗಳಂತೂ ಒಂದು 300 ಈ ತರ ಶೋಗಳಾಗಿದೆ. ಅದರಲ್ಲೆಲ್ಲ ನಾಟಕ ಮಾಡ್ಕೊಂಡು ಜೊತೆಗೆ ಕೃಷಿ ಮಾಡ್ಕೊಂಡು ಒಂದು ಹಂತಕ್ಕಂಟ ಹಂಗೆ ಸಾಕ್ತಾ ಇದ್ದೇನೆ ಮೇಡಮ್. ಸೊ ಕಷ್ಟಪಟ್ರೆ ಫಲ ಸಿಕ್ಕೇ ಸಿಗತ್ತೆ ಅನ್ನೋದಕ್ಕೆ ಇವತ್ತಿಲ್ಲಿದ್ದೀರಾ. ಥ್ಯಾಂಕ್ ಯು. ಈಗ ನಿಮ್ಮ ಹೆಸರು, ಯಾವ ಊರು, ನಿಮ್ಮ ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಿದ್ದಾರೆ ಅಂತ ಪರಿಚಯ ಮಾಡ್ಕೊಡಿ. ಅಪ್ಪ ತೀರ್ಕೊಂಡಿದ್ದಾರೆ. ಅಮ್ಮ ಮಾಮೂಲಿ ಗದ್ದೆ ಹೊಲ, ಜೊತೆಗೆ 2 ಅಣ್ಣಂದಿರಿದ್ದಾರೆ. ನಾ ಏನೇ ತಪ್ಪು ಮಾಡಿದ್ರು ಅಥವಾ ಏನೋ ಈ ಥರ ಆ್ಯಕ್ಟಿಂಗ್ ಕಲಿಯೋ ಟೈಮಲ್ಲಿ ಏನೋ ಒಂದು ದೊಡ್ಡ ಕಾಸನ್ನು ಕೊಡದೇ ಇರೋವಂಥ ವಿಚಾರದಲ್ಲೋ ಏನೋ ಒಂದು ಮಾಡಿದ್ರೆ ನಾನು ಯಾರ ಹತ್ರನೂ ಹೇಳ್ಕೊತಿರ್ಲಿಲ್ಲ. ಅಪ್ಪನ ಹತ್ರಕ್ಕೆ ಹೋಗಿ ಸುಮ್ಮನೆ ಹೀಗೆ ಕೆನ್ನೆ ಇಟ್ಕೊಂಡು ಇವತ್ತು ಸಂಪಾದನೆ ಮಾಡ್ಕೊಂಡು ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆ ಪ್ರೀತಿ ತೋರಿಸೋದಿತ್ತಲ್ಲ. ನಾನು ಇಷ್ಟು ದಿನ ಕೆಲಸನೂ ಮಾಡಲಿಲ್ಲ, ಏನು ಮಾಡದೇ ಇದ್ರು ನನ್ಗೆ ಅದೊಂದು ನಗು, ನನ್ಗೆ ಆ ಸಮಾಧಾನ ಸಿಗ್ತಾ ಇತ್ತು. ಅಲ್ನೋಡಿ ನಿಮ್ಮ ಮುದ್ದಾದ ತಂದೆಯಲ್ಲಿ ಹಿಂದೆ ಕೈ ಹಿಡಿದು ನಡೆಸೋ, ಬೆಂತಟ್ಟಿ ಬೆಳೆಸೋ, ನಮಗಾಗಿ ಶ್ರಮಿಸೋ. ಸರ್ ನೀವಿವತ್ತು ವೇದಿಕೆಯಲ್ಲಿ ಆಯ್ಕೆ ಆಗಿದ್ದೀರಾ, ನೀವು ಕಣ್ಣೀರ್ ಹಾಕಿ ಅವ್ರನ್ನ ಬೇಜಾರ್ ಮಾಡಬಾರ್ದು ಅಲ್ವಾ? ಬಾಳಿಗರ್ಥ ಹಾ? ನೋವಿನಲು ಆ ತಂದೆ ಪಯಣ ಆಕ್ಚುಲಿ ನನಗೆ ನಮ್ಮ ತಂಡದವ್ರು ಹೇಳಿದ್ರು, ಇವರಿಗೆ ತುಂಬಾ ದೊಡ್ಡ ಆಸೆ ಏನಪ್ಪಾ ಅಂತಂದ್ರೆ ಅವರ ತಂದೆಯ ಫೋಟೋ ಒಂದೇ ಒಂದ್ಸಲಿ ಈ ರೀತಿ ಒಂದು ಮಹಾ ವೇದಿಕೆಯಲ್ಲಿ ಬರಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಒಬ್ಬ ಮಗನಾಗಿ ನಿಮ್ಮ ತಂದೆಯ ಕನಸನ್ನ ನೀವು ನನ್ಸ್ ಮಾಡಿದ್ದೀರಾ, ಅದಕ್ಕೊಂದು ದೊಡ್ಡ ಚಪ್ಪಾಳೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಲಿಂಗರಾಜ್ ಅವ್ರಿಗೋಸ್ಕರ? ಅವರು ಓದಾದ್ಮೇಲೂ ಕೂಡ ನಾನು ಅವ್ರ ಜೊತೆ ತುಂಬ ಅಟ್ಯಾಚ್ ಆಗಿದ್ದೀನಿ. ಅಂದರೆ ಇದುವರೆಗೂ ಮನೆಯವ್ರಿಗೆ ಗೊತ್ತೇ ಇಲ್ಲ. ನಾನು ಊರಿಗೆ ಹೋದರೆ ಅಂದರೆ ಇಲ್ಲೆಲ್ಲ ಬೆಂಗಳೂರಲ್ಲಿ ಬಂದು ಅವಕಾಶಗಳು ಮತ್ತೊಂದು ಏನೋ ಸಿಗದೆ ಇದ್ದಾಗ, ಇನ್ನೊಂದೇನೋ ಅವಮಾನಗಳಾದಾಗ ನಿನ್ನ ಕೈಲಾಗಲ್ಲ, ನೀನು ಮಾಡಲ್ಲ, ನಾನು ಯಾರ ಹತ್ರನೂ ಹೇಳ್ಕೊಡೋಂಥ ಪರಿಸ್ಥಿತಿನೇ ಇಲ್ಲ. ಯಾಕೆಂದರೆ ಮನೆಗೆ ಈಗಿರೋ ಸದ್ಯಕ್ಕೆ ನೀವೊಬ್ರೇ ಶಕ್ತಿ, ನಾನೊಬ್ಬರೇ ಆಧಾರ. ನಾನೇ ಕುಗ್ಬಿಟ್ರೆ ಇನ್ನು ಮನೆಯವ್ರನ್ನು ಯಾರು ಸಮಾಧಾನ ಮಾಡೋಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ ಇರಲ್ಲ ಅಂತ ಈಗಲೂ ಮನೆಯವ್ರಿಗೆ ಗೊತ್ತಿಲ್ಲ. ಅವ್ರ ಸಮಾಧಿ ಮುಂದೆ ಹೇಳ್ತಾ ಇರ್ತೀನಿ ಮೇಡಮ್. ಲಿಂಗರಾಜು ಅಳ್ಬೇಡಿ, ಈಗ ನೀನು ವೇದಿಕೆ ಮೇಲೆ ಸೆಲೆಕ್ಟ್ ಆಗಿದೆ ಅಂದ್ರೆ ಸೆಲೆಕ್ಟ್ ಆಗಿದ್ ನೀನೆಲ್ಲ ಕಣೋ, ನಿಮ್ ತಂದೆ.